ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ದಾಳಿಗೂ ಮುನ್ನ ಪಹಲ್ಗಾಮ್ನಲ್ಲಿ ಉಗ್ರರು ಹಾಗಾದ್ರೆ ಮಾಡಿದ್ದೇನು? ಏಪ್ರಿಲ್ 22ಕ್ಕೂ ಮುನ್ನವೇ ಪಹಲ್ಗಾಮ್ಗೆ ಉಗ್ರರು ಎಂಟ್ರಿ ಕೊಟ್ಟಿದ್ರು. ಆಗ್ಲಿಂದಲೇ ತಯಾರಿಯನ್ನ ನಡೆಸಿಕೊಂಡಿದ್ರು. ದಾಳಿಗೂ ಮುನ್ನವೇ ಮಹಾರಾಷ್ಟ್ರ ಪ್ರವಾಸಿಗನಿಗೆ ಪ್ರಶ್ನೆ ಸಹ ಮಾಡಿದ್ದಾರೆ. ನೀನು ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಉಗ್ರರು. ಪ್ರವಾಸಿಗ ಆದರ್ಶ್ ರಾವತ್ನನ್ನ ಪ್ರಶ್ನಿಸಲಾಗಿದೆ ಉಗ್ರರಿಂದ. ಏಪ್ರಿಲ್ 21 ಪಹಲ್ಗಾಮ್ಗೆ ಕುದುರೆ ಸವಾರಿಗೆ ಅಂತ ಆದರ್ಶ್ ಹೋಗಿರ್ತಾರೆ. ಅಂಗಡಿಯೊಂದರ ಬಳಿಯಲ್ಲಿ ನಿಂತಿದ್ರು ಆದರ್ಶ್ ರಾವತ್ರನ್ನ ಪ್ರಶ್ನೆ ಮಾಡಿದಾನೆ ಒಬ್ಬ ಉಗ್ರ. ನೀವು ಹಿಂದೂನಾ ಅಂತ ಆದರ್ಶ್ ರಾವತ್ನನ್ನ ಪ್ರಶ್ನಿಸಿದ್ದ. ನೀವು ಕಾಶ್ಮೀರದವರಂತೆ ಕಾಣ್ತಾ ಇಲ್ವಲ್ಲ ಅಂತ ಕೇಳಿದಾನೆ. ऊपर मतलब 21 तारीख को मैं घोड़ा लेके ऊपर गया था और मैगी के स्टॉल पे जब मैं रुका था, एक व्यक्ति ने मुझे पूछा था कि आप कश्मीरी हो क्या, हिंदू हो क्या, आप यही यहाँ के नहीं लगते। मैंने उनको बताया था कि नहीं, मैं यही का हूँ। और उसके बाद उनमें ऐसा मतलब वो बात चल रही थी कि आज यहाँ पे भीड़ बहुत कम है, ऐसा वो बोलकर वहाँ से निकल गए। और वहाँ पे नेटवर्क नहीं था, तो मैंने वो मैगी वाले का नंबर लिया था और वो नीचे आके मैंने उनको पेमेंट किया। दूसरे दिन जब वहाँ पे हल्ला हुआ और उसके 1-2 दिन बाद जब उसके स्केचेस रिलीज हुए, तो मैंने मेरे पिताजी को बताया कि इन्होंने जो एजेंसीज ने जो स्केचेस रिलीज किए उसमें से एक इंसान जो है उसने मुझसे वहाँ पे बात की थी। तो मेरे पिताजी ने मुझे बताया कि हमने इसको रिपोर्ट करना चाहिए, इसलिए हमने ईमेल से एनआईए को इसकी इन्फॉर्मेशन दी है। जिस दिन मैं ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಈ ಪ್ರವಾಸಿಗ ಆದರ್ಶ್ ರಾವತ್ನ ಹೇಳಿಕೆಯನ್ನ ಕೇಳಿಸ್ಕೊಳ್ತಾ ಇದ್ರೆ, ಈ ಉಗ್ರರು ಹಿಂದೂಗಳು ಹೆಚ್ಚು ಸೇರುವಂತಹ ಪ್ರವಾಸಿ ತಾಣವನ್ನ ಗುರಿಯಾಗಿಸ್ಕೊಂಡು ಅಲ್ಲಿ ಹೆಚ್ಚು ಜನ ಹಿಂದೂಗಳು ಬಂದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೌದು ಪ್ರಗತಿ, ಈಗಾಗಲೇ ಏನಂದ್ರೆ ಪಹಲ್ಗಾಮ್ ಪ್ರಕರಣದ ತನಿಖೆಗಳಿರುವ ಎನ್ಐಎಗೆ ಮತ್ತಷ್ಟು ಶಾಕಿಂಗ್ ಸತ್ಯಗಳು ಗೊತ್ತಾಗ್ತಿರುವಂತದ್ದು. ಮಹಾರಾಷ್ಟ್ರದ ಜಲನ್ಮೂಲದ ಪ್ರವಾಸಿಗ ಆದರ್ಶ್ ರಾವತ್ ಏನಂದ್ರೆ ಏಪ್ರಿಲ್ 21ನೇ ತಾರೀಕು ಪಹಲ್ಗಾಮ್ ತೆರಳಿರ್ತಾರೆ. ಈ ವೇಳೆ ಏನಂತಂದ್ರೆ ಒಂದು ಮ್ಯಾಗಿ ಸ್ಟಾಲ್ ಬಳಿ ಈತ ನಿಂತಿರುವಾಗ 4-5 ಜನರ ತಂಡ ಬಂದು ಈತನ ಬಳಿ ನೀವು ಕಾಶ್ಮೀರದವನ ಅಥವಾ ಹಿಂದೂನಾ ಅಂತ ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳಿರ್ತಾರಂತೆ. ಈತ ಆ ಟೈಮಲ್ಲಿ ನಾನು ಕಾಶ್ಮೀರದವನು ಅಂತ ಹೇಳಿದಾಗ, ಇಲ್ಲ ನೀನು ಕಾಶ್ಮೀರದವನ ತರ ಕಾಣಲ್ಲ, ಹಾಗಾಗಿ ಯಾವ ಊರವನು ಅಂತ ಕೇಳಿರ್ತಾರೆ. ಇಲ್ಲ ನಾನು ಕಾಶ್ಮೀರದವನು ಅಂತ ಹೇಳಿದ್ಮೇಲೆ ಅವರು ಏನಂತಂದ್ರೆ ಇವತ್ತು ಪ್ರವಾಸಿಗರು ಜಾಸ್ತಿ ಜನ ಇಲ್ಲಿ ಸೇರಿಲ್ಲ ಅಂತ ಏನಂತಾರೆ ವಾಪಸ್ ತೆರಳಿರುವಂತದ್ದು. ಬಳಿಕ ಏನಂತಾರೆ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ನಲ್ಲಿ ಉಗ್ರರು ದಾಳಿ ನಡೆಸಿದ ತಕ್ಷಣ ಎನ್ಐಎ ಅಧಿಕಾರಿಗಳು ಏನಂತಂದ್ರೆ ಉಗ್ರರ ಸ್ಕೆಚ್ ಅನ್ನು ರಿಲೀಸ್ ಮಾಡ್ತಾರೆ. ಈ ವೇಳೆ ಏನಂತಂದ್ರೆ 3 ಜನರ ಪೈಕಿ ಓರ್ವ ಉಗ್ರ ಏನಂತಾರೆ ಆದರ್ಶ್ ಬಳಿ ಮಾತನಾಡಿದ್ದಾಗಿ ಆದರ್ಶ್ ಏನಂದ್ರೆ ಸತ್ಯವನ್ನು ಹೇಳ್ತಿರುವಂತದ್ದು. ಈ ಎಲ್ಲ ಸತ್ಯಗಳನ್ನು ಈಗಾಗಲೇ ಈತ ಆದರ್ಶ್ ಏನಂದ್ರೆ ಎನ್ಐಎಗೆ ಮೇಲ್ ಮಾಡಿರುವಂತದ್ದು. ಎನ್ಐಎ ಇಂದ ಕೂಡ ಏನಂತಾರೆ ಈಗಾಗಲೇ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಒಂದು ವೇಳೆ ಎನ್ಐಎ ಅಧಿಕಾರಿಗಳು ನನ್ನ ಸಂಪರ್ಕ ಮಾಡಿದ್ರೆ ನಾನು ಎಲ್ಲಾ ಸತ್ಯವನ್ನು ಏನಂತಂದ್ರೆ ಎನ್ಐಎ ಅಧಿಕಾರಿಗಳ ಮುಂದೆ ಹೇಳ್ತೀನಿ ಅಂತ ಆದರ್ಶ್ ರಾವತ್ ಅಂತ ಹೇಳ್ತಿರುವಂತದ್ದು. ಪ್ರಗತಿ, ಪರಶುರಾಮ್ ಹಾಗೆ ಸಂಪರ್ಕದಲ್ಲಿದೆ. ಇನ್ನು ಪಹಲ್ಗಾಮ್ ದಾಳಿಗೆ ಭಾರತದ ರಾಜತಾಂತ್ರಿಕ ಯುದ್ಧ, ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಸಹ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಈ ಮಧ್ಯೆ ವಿದೇಶಾಂಗ ಸಚಿವ ಜೈಶಂಕರ್ಗೆ ಯುಎಸ್ ಸೆಕ್ರೆಟರಿ ಕರೆ ಮಾಡಿ ಮಾತಾಡಿದ್ದಾರೆ. ಜೈಶಂಕರ್ ಜೊತೆಯಲ್ಲಿ ಮಾರ್ಕೋ ರೂಬಿಯೋ ಮಾತುಕತೆ ನಡೆಸಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಯಲ್ಲೂ ಸಹ ಮಾತಾಡಿದ್ದಾರೆ. ದಾಳಿಯಲ್ಲಿ ಪಾಕ್ ಕೈವಾಡ ಇಲ್ಲ ಅಂತ ಅಲ್ಲಿ ಸಹ ಪಾಕ್ ಮೊಂಡಾಟ ಮೆರೆದಿದೆ. ನಿಷ್ಪಕ್ಷಪಾತ ತನಿಖೆಗೆ ಪಾಕಿಸ್ತಾನದಿಂದ ಒತ್ತಾಯ ಆಗ್ತಾ ಇದೆ. ಶಹಬಾಜ್ ಶರೀಫ್ ಒತ್ತಾಯಕ್ಕೆ ಯುಎಸ್ ಸೆಕ್ರೆಟರಿ ಡೋಂಟ್ ಕೇರ್ ಅಂದಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯಲ್ಲಿ ಯುಎಸ್ ಸೆಕ್ರೆಟರಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯಲ್ಲಿ ಯುಎಸ್ ಸೆಕ್ರೆಟರಿ ಕರೆ ಮಾಡಿ ಮಾತಾಡಿದ್ದಾರೆ. ಏನ್ ಸಲಹೆ ಕೊಟ್ಟಿದ್ದಾರೆ? ಅದರ ಜೊತೆಗೆ ಶಹಬಾಜ್ ಶರೀಫ್ಗೂ ಸಹ ಕರೆ ಮಾಡಿ ಮಾತಾಡಿದ್ದಾರೆ. ಹೌದು ಪ್ರಗತಿ, ಕಾಶ್ಮೀರದಲ್ಲಿ ಹಿಂದೂ ನರಮೇಧಕ್ಕೆ ಭಾರತ ಪ್ರತಿಕಾರಕ್ಕಾಗಿ ಏನಂತ ಸರ್ವಸನ್ನದ್ಧವಾಗಿರುವಂತದ್ದು. ಈಗಾಗಲೇ ಏನಂದ್ರೆ ಪಾಕ್ ಮತ್ತು ಭಾರತ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಏನಂತಾರೆ ಯುದ್ಧದ ಕಾರ್ಮೋಡ ಅಂತ ಜಾಸ್ತಿ ಆಗ್ತಿರುವಂತದ್ದು. ಹೀಗಾಗಿ ಏನಂತಂದ್ರೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ಗೆ ಏನಂತಂದ್ರೆ ಯುಎಸ್ ನ ರಾಜ್ಯ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಕರೆ ಮಾಡಿ ಈಗಾಗಲೇ ಗಡಿಯಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನಂದ್ರೆ ತಿಳಿದುಕೊಂಡಿರುವಂತದ್ದು. ಇತ್ತ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ಗೂ ಏನಂತಂದ್ರೆ ಈ ಮಾರ್ಕ್ ರೂಬಿಯೋ ಏನಂತಂದ್ರೆ ಕರೆ ಮಾಡುತ್ತಿರುವಂತದ್ದು. ಈಗಾಗಲೇ ಏನಂದ್ರೆ ಮಾರ್ಕ್ ರೂಬಿಯೋ ಮುಂದೆಯೂ ಕೂಡ ಪಾಕಿಸ್ತಾನ ಪ್ರಧಾನಿ
ಶಹಬಾಜ್ ಶರೀಫ್ ನಿಷ್ಪಕ್ಷಪಾತ ತನಿಖೆಗೆ ನಾವು ಪಾಕಿಸ್ತಾನ ಯಾವತ್ತೂ ಏನಂತಂದ್ರೆ ಒತ್ತಾಯಿಸ್ತಿದೆ. ಈ ಭಾರತನ ಮೇಲೆ ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಿದೆ. ಹೀಗಾಗಿ ನಿಷ್ಪಕ್ಷಪಾತ ತನಿಖೆಗೆ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಆದ್ರೆ ಮಾರ್ಕ್ ರೂಬೋ ಹೇಳ್ತಿರುವಂತದ್ದಂದ್ರೆ ಪಾಕಿಸ್ತಾನ ಶಹಬಾಜ್ ಶರೀಫ್ ಅವರು ಹೇಳಿದಂತ ಮಾತಿಗೆ ಮಾರ್ಕ್ ರೂಬೋ ಅಂತ ಡೋಂಟ್ ಕೇರ್ ಅಂದಿರುವಂತದ್ದು. ಭಾರತ ನಡೆಸ್ತಿರತಕ್ಕಂತ ತನಿಖೆಗೆ ಪಾಕಿಸ್ತಾನ ಎಲ್ಲಾ ರೀತಿಯ ಸಹಾಯ ನೀಡಬೇಕು ಅಂತಂದ್ರೆ ಮಾರ್ಕ್ ರೂಬೋ ಸಲಹೆ ನೀಡುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಸಹ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಇದರ ಮಧ್ಯದಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಯುಎಸ್ ಸೆಕ್ರೆಟರಿ ಕರೆ ಮಾಡಿ ಮಾತಾಡಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.